ಹಾಯ್ ಗೈಸ್, ಲಾಸ್ಟಲ್ಲಿ ಡಿ ಆ್ಯಂಡ್ ಎಫ್ ಬ್ಲಾಕ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಈ ಸೆಷನಲ್ಲಿ ಪಿ ಬ್ಲಾಕ್ ಬಗ್ಗೆ ಡಿಸ್ಕಸ್ ಮಾಡುವ. ಸೊ ಯೂಶ್ವಲಿ ಪಿ ಬ್ಲಾಕ್ ಅಂದ ತಕ್ಷಣ ಸ್ವಲ್ಪ ಡಿಫಿಕಲ್ಟ್ ಚಾಪ್ಟರ್, ಬಿಗ್ ಚಾಪ್ಟರ್ ಇದೆ ಅಂದ್ಕೊತಾ ಇರ್ತೀರಾ. ಸೊ ಅಗೇನ್ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಶಾರ್ಟ್ ಪೀರಿಯಡಲ್ಲಿ ಸ್ಮಾರ್ಟಾಗಿ ಹೇಗೆ ಪ್ರಿಪೇರ್ ಆಗಬೇಕು. ಸೊ ಜಸ್ಟ್ ಈಗ ಪಿ ಬ್ಲಾಕಲ್ಲಿ ನಾನು ಏನು ಮಾಡ್ತೀನಿ, 1 or 2 ಕಾನ್ಸೆಪ್ಟ್ಸ್ ಮಾತ್ರ ಹೇಳ್ತೀನಿ. ಸೊ ಅದರಲ್ಲಿ ಒಂದು ಮ್ಯಾನುಫ್ಯಾಕ್ಚರ್ ಕಂಪಲ್ಸರಿ ಇದ್ದೇ ಇರುತ್ತೆ ಅಂತ ನಾನು ಹೇಳಿದ್ದೀನಿ. ಕ್ವಶನ್ ನಂಬರ್ 20ನಲ್ಲಿ ಐದರ್ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಆರ್ ಮ್ಯಾನುಫ್ಯಾಕ್ಚರ್ ಆಫ್ ನೈಟ್ರಿಕ್ ಆ್ಯಸಿಡ್. ಸೊ ಜಸ್ಟ್ 1 or 2 ಕ್ವಶನ್ಸ್ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡುವ. ಇನ್ ದಟ್ ಫಸ್ಟ್ ಒನ್, ಲೆಟ್ ಮಿ ಕನ್ಸಿಡರ್ ನೈಟ್ರಿಕ್ ಆ್ಯಸಿಡ್. ನೀವು ಜಸ್ಟ್ ನೋಡಿ ಹೌ ನೈಟ್ರಿಕ್ ಆ್ಯಸಿಡ್ ಈಸ್ ಪ್ರಿಪೇರ್ಡ್ ಕಮರ್ಷಿಯಲಿ ಬೈ ಓಸ್ಟ್ವಾಲ್ಡ್ಸ್ ಪ್ರೊಸೆಸ್. ರೈಟ್ ಕೆಮಿಕಲ್ ಈಕ್ವೇಷನ್ಸ್. ಸೊ 3 ಸ್ಟೆಪ್ಸ್ ಇದೆ. ಈಚ್ ಸ್ಟೆಪ್ಗೂ ಒಂದೊಂದು ಮಾರ್ಕ್ ಇರುತ್ತೆ. ನೀವು ಜಸ್ಟ್ ಇಲ್ಲಿ ನೋಡಿ, March 16, July 16, 17, March 18, June 18. ಸೊ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಯೂಶ್ವಲಿ ಕೇಳ್ತಾನೆ ಇದ್ದಾರೆ. ನೀವು ಇಲ್ಲಿ ಚೆಕ್ ಮಾಡಿದ್ರೆ 1, 2, 3, 16, 17, 18 3 years ಸಪ್ಲಿಮೆಂಟ್ರಿನಲ್ಲೂ ರಿಪೀಟ್ ಆಗಿದೆ. ಸೊ ಮ್ಯಾನುಫ್ಯಾಕ್ಚರ್ ಆಫ್ ನೈಟ್ರಿಕ್ ಆ್ಯಸಿಡ್ ಫ್ರಮ್ ಓಸ್ಟ್ವಾಲ್ಡ್ಸ್ ಪ್ರೊಸೆಸ್ ಇನ್ವಾಲ್ವ್ಸ್ 3 steps. Step 1 is oxidation of ammonia to nitric oxide. Step 2, oxidation of nitric oxide to NO2. Step 3, formation of nitric acid. 3 steps ಇದೆ. In step 1, ammonia undergoes oxidation to give NO. Step 2, 2NO plus O2 gives 2NO2. Nothing but the nitric oxide combine with oxygen to form nitrogen dioxide. Step 3, nitrogen dioxide dissolved in water to form nitric acid. Simple. So just ನೋಡಿ, ಫಸ್ಟ್ ನಾವೇನು ತಗೊತಾ ಇದ್ದೀವಿ, NH3 ತಗೊತಿದ್ದೀವಿ. NH3 when reacts with oxygen it is going to form NO. ಬ್ಯಾಲೆನ್ಸ್ಡ್ ರಿಯಾಕ್ಷನ್ ಬರೀಬೇಕು. ನಾನು ಜಸ್ಟ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಆಗೋಸ್ಕರ ಸಿಂಪಲ್ ಆಗಿ ಬರಿತಾ ಇದ್ದೀನಿ. NH3 plus O2 gives NO. ಸೆಕೆಂಡ್ ಸ್ಟೆಪ್ಪಲ್ಲಿ NO plus O2 gives NO2. In third step, NO2 plus H2O gives HNO3. Very simple. So preparation of nitric acid involves 3 steps. In first step ಏನು ಮಾಡ್ತಾ ಇದ್ದೀನಿ, ಅಮೋನಿಯಾ ಆಕ್ಸಿಜನ್ ರಿಯಾಕ್ಟ್ ಆಗಿ ಆಕ್ಸಿಡೇಷನ್ ಆಗಿ ನೈಟ್ರಿಕ್ ಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ಸ್ಟೆಪ್ 2ನಲ್ಲಿ ದಟ್ ನೈಟ್ರಿಕ್ ಆಕ್ಸೈಡ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ನೈಟ್ರೋಜನ್ ಡೈಆಕ್ಸೈಡ್, ದಟ್ ಈಸ್ NO2. ಸ್ಟೆಪ್ 3ನಲ್ಲಿ ನೈಟ್ರೋಜನ್ ಡೈಆಕ್ಸೈಡ್ನ ವಾಟ್ರಲ್ಲಿ ಡಿಸಾಲ್ವ್ ಮಾಡ್ತೀನಿ, ಇಟ್ ಫಾರ್ಮ್ಸ್ 2NH3. ಸೊ ಜಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿ, ರೈಟ್ ಕೆಮಿಕಲ್ ಈಕ್ವೇಷನ್ಸ್ ಫಾರ್ ದ ರಿಯಾಕ್ಷನ್ ಇನ್ವಾಲ್ವ್ಡ್. ಬ್ಯಾಲೆನ್ಸ್ಡ್ ರಿಯಾಕ್ಷನ್ ಬರೀಬೇಕು. ಜಸ್ಟ್ ನೀವು ಕೆಮಿಕಲ್ ರಿಯಾಕ್ಷನ್ಸ್ ಬರೆದ್ರೂ ಸಾಕು, ಯು ವಿಲ್ ಗೆಟ್ 3 out of 3. ಓಕೆ, ಸೊ ದೆನ್ ಪ್ಯೂರಿಫಿಕೇಷನ್ ನಾನು ಜಸ್ಟ್ ಒಂದು ಹೇಳಿದ್ದೀನಿ ಅಷ್ಟೇ. ಸೊ ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ HNO3. ಮ್ಯಾನುಫ್ಯಾಕ್ಚರ್ ಆಫ್ ನೈಟ್ರಿಕ್ ಆ್ಯಸಿಡ್ ಬೈ ಓಸ್ಟ್ವಾಲ್ಡ್ಸ್ ಪ್ರೊಸೆಸ್ ಇನ್ವಾಲ್ವ್ಸ್ 3 steps. Step 1ನಲ್ಲಿ ammonia reacts with oxygen to form nitric oxide. Step 2, nitric oxide combines with oxygen to form nitrogen dioxide. Step 3, nitrogen dioxide dissolved in water to form HNO3, nothing but nitric acid. NH3 plus O2 gives NO, NO plus O2 gives NO2, and NO2 plus H2O gives HNO3. So manufacture of nitric acid by Ostwald's process. Next one, manufacture or preparation of ammonia by Haber's process. Again, one more important. ಮತ್ತೆ ರಿಪೀಟ್ ಆಗಿ ಹೇಳ್ತಾ ಇದ್ದೀನಿ, ಬಿಟ್ವೀನ್ ನೈಟ್ರಿಕ್ ಆ್ಯಸಿಡ್ ಆ್ಯಂಡ್ ಅಮೋನಿಯಾ ಒಂದು ಆಲ್ಮೋಸ್ಟ್ ಕಂಪಲ್ಸರಿ ಕ್ವಶನ್ ಕೇಳ್ತಾರೆ. ಸೊ ಅಮೋನಿಯಾ ಇಸ್ ಪ್ರಿಪೇರ್ಡ್ ಡೈರೆಕ್ಟ್ಲಿ ಬೈ ದ ಕಾಂಬಿನೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್ ವಿತ್ ನೈಟ್ರೋಜನ್ ಗ್ಯಾಸ್. ಸೊ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ನೈಟ್ರೋಜನ್ ಕಂಬೈನ್ಡ್ ವಿತ್ ಹೈಡ್ರೋಜನ್ ಟು ಫಾರ್ಮ್ ಅಮೋನಿಯಾ. ಬಟ್ ಇಲ್ಲಿ ರಿಯಾಕ್ಷನ್ಸ್ ಕಂಡೀಷನ್ಸ್ ನೀವು ಮೆನ್ಷನ್ ಮಾಡಲೇಬೇಕಾಗತ್ತೆ. ಇನ್ ಪ್ರೆಸೆನ್ಸ್ ಆಫ್ ಐರನ್ ಆಸ್ ಅ ಕೆಟಲಿಸ್ಟ್, ಮಾಲಿಬ್ಡಿನಮ್ ಆಸ್ ಅ ಪ್ರಮೋಟರ್. ಓಕೆ, ಸೊ ಅಟ್ ಎ ಟೆಂಪ್ರೇಚರ್ ಆಫ್ 500 degrees Celsius ಅಂಡರ್ 200 atmospheric pressure. ರಿಯಾಕ್ಷನ್ ಕಂಡೀಷನ್ಸ್ ಮೆನ್ಷನ್ ಮಾಡಲೇಬೇಕು. ಸೊ ಅಕಾರ್ಡಿಂಗ್ ಟು ಲೇ ಚೆಟಲಿಯರ್ಸ್ ಪ್ರಿನ್ಸಿಪಲ್, ಇದು ಬರೆದ್ರೂ ಓಕೆ, ಡೈರೆಕ್ಟ್ ನೀವು ಬರೆದ್ರೂ ಓಕೆ. ಆ ಪ್ರೆಷರ್ ಆಫ್ 200 atmospheric pressure, so 200 atmosphere, temperature of 700 Kelvin or 500 degrees Celsius, iron oxide as a catalyst or just iron as catalyst, and molybdenum as promoter. Nitrogen combines with hydrogen to form ammonia. ಇಲ್ಲಿ ಏನು ಕೇಳ್ತಾರೆ,
So during preparation or manufacture of ammonia by Haber's process, first one, write the reaction involved, write the temperature and pressure conditions, and third one, name the catalyst which is involved. Athwa, so write the flow chart for the manufacture of ammonia and write it the chemical reaction which is involved ಅಂತ ಕೇಳ್ತಾರೆ. So the flow chart which is involved in the manufacture of ammonia, you will just observe ಮಾಡಿ. So here we have taken hydrogen and nitrogen. So inlet ಅಲ್ಲಿ hydrogen and nitrogen ಹೋಗುತ್ತೆ ಇಲ್ಲಿಗೆ compressor which is maintained at 20 megapascal, nothing but 200 atmosphere. So ಅಲ್ಲಿಂದ ನೆಕ್ಸ್ಟ್ ಏನಾಗುತ್ತೆ, catalytic converter ಹೋಗುತ್ತೆ. ಸೊ ಕೆಟಲಿಟಿಕ್ ಕನ್ವರ್ಟರಿಂದ ಪಂಪ್ ಆಗುತ್ತೆ. ಸೊ ಕೆಟಲಿಟಿಕ್ ಕನ್ವರ್ಟರಲ್ಲಿ ಏನಾಗುತ್ತೆ, ನೈಟ್ರೋಜನ್ ಆ್ಯಂಡ್ ಹೈಡ್ರೋಜನ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಅಮೋನಿಯಾ, ಅನ್ರಿಯಾಕ್ಟೆಡ್ ಏನಾಗುತ್ತೆ ಮತ್ತು ರೀಪಂಪ್ ಆಗುತ್ತೆ. ಸೊ ಫ್ಲೋ ಚಾರ್ಟ್ ಫಾರ್ ದ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ. ಸೊ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಬೈ ಹೇಬರ್ಸ್ ಪ್ರೊಸೆಸ್, nitrogen combines with hydrogen directly at a temperature of 500 degrees Celsius under 200 atmospheric pressure in presence of iron as a catalyst to form NH3. So reaction, conditions ಮತ್ತು flow chart ಕರೆಕ್ಟಾಗಿ ನೋಡ್ಕೊಳ್ಳಿ. So this one is manufacture of ammonia by Haber's process. Next, one more. How is ozone, next one. How is ozone prepared? Mention the conditions required and write the equation. Preparation of ozone. So very simple one, oxygen ಇದೆ, electric discharge ಮಾಡಿದ್ರೆ ozone ಬರುತ್ತೆ. So ozone is prepared by passing dry oxygen through a tube and subjected to silent electric discharge. ನೀವು ಒಂದು ಲೈನಲ್ಲಿ ಬರಿಬೋದು, oxygen on silent electric discharge forms ozone. So ನಾವಿಲ್ಲಿ ಯೂಸ್ ಮಾಡಿದ್ದು oxygen on silent electric discharge, ozone is formed. From oxygen to ozone. Again, one more important question. So how is ozone prepared? By silent electric discharge of oxygen. And one more important question. Give any three reasons for the anomalous behavior of oxygen. Give any three reasons for the anomalous behavior of oxygen. So one, it's because of small size, and another one, it's because of high ionization enthalpy and absence of d orbitals, and one, high electronegativity. So same answer now. Give any three reasons for the anomalous behavior of nitrogen. Give any three reasons for the anomalous behavior of oxygen. Give any three reasons for the anomalous behavior of fluorine. ಮೂರಲ್ಲಿ ಯಾವ್ದು ಕೊಟ್ಟು ನೀವು ಇದೇ ರೀಸನ್ ಬರಿಬೋದು. Oxygen shows anomalous properties or anomalous behavior due to small size, high ionization enthalpy, high electronegativity. Nitrogen also shows anomalous behavior due to same factors. Again, fluorine also shows anomalous behavior due to same factors. So ಯಾವುದಾದ್ರೂ ಎಲಿಮೆಂಟ್ ಐದರ್ ನೈಟ್ರೋಜನ್ ಆರ್ ಆಕ್ಸಿಜನ್ ಆರ್ ಫ್ಲೂರಿನ್ ಕೊಟ್ಟರು ಜಸ್ಟ್ ಟ್ರೈ ಟು ರೈಟ್ ಬಿಕಾಸ್ ಆಫ್ ಸ್ಮಾಲ್ ಸೈಜ್, ಬಿಕಾಸ್ ಆಫ್ ಹೈ ಅಯೋನೈಸೇಷನ್ ಎಂಥಾಲ್ಪಿ ಆ್ಯಂಡ್ ಬಿಕಾಸ್ ಆಫ್ ಹೈ ಎಲೆಕ್ಟ್ರೋನೆಗೆಟಿವಿಟಿ. ಇದೇನು ಅನಾಮಲಸ್ ಬಿಹೇವಿಯರ್ಗೆ ರೀಸನ್ಸು, ನಾಟ್ ಅನಾಮಲಸ್ ಬಿಹೇವಿಯರ್ಸ್. ಅನಾಮಲಸ್ ಪ್ರಾಪರ್ಟೀಸೇ ಬೇರೆ, ಅನಾಮಲಸ್ ಪ್ರಾಪರ್ಟಿಗೆ ರೀಸನ್ನೇ ಬೇರೆ. ಸೊ ಇಲ್ಲಿ ಕ್ವಶನಲ್ಲಿ ನೀವು ನೋಡಿ, ಸೊ ಹಿಯರ್ ದೇ ಆರ್ ಗಿವನ್ ಲೈಕ್ ಮೆನ್ಷನ್ 3 anomalous properties of nitrogen. ಇಲ್ಲಿ ಕೇಳಿರೋದು ಪ್ರಾಪರ್ಟೀಸ್, ಇಲ್ಲಿ ಕೇಳಿರೋದು ಆ ಪ್ರಾಪರ್ಟಿಗೆ ರೀಸನ್ನು. ಪ್ರಾಪರ್ಟಿಗೆ ರೀಸನ್ನೇ ಬೇರೆ, ಪ್ರಾಪರ್ಟೀಸೇ ಬೇರೆ. ರೈಟ್ ಎನಿ 3 ಪ್ರಾಪರ್ಟೀಸ್, ರೈಟ್ ಎನಿ 3 ಅನಾಮಲಸ್ ಬಿಹೇವಿಯರ್ ಆಫ್ ಆಕ್ಸಿಜನ್ ಅಂತ ಕೇಳಿದಾಗ ಇದು ಬರೆಯೋ ಆಗಿಲ್ಲ. ರೀಸನ್ಸ್ ಫಾರ್ ಅನಾಮಲಸ್ ಬಿಹೇವಿಯರ್ ಕೇಳಿದ್ರೆ ಇದು ಮೆನ್ಷನ್ ಮಾಡಬೇಕು. ಸೊ ಎನಿ 3 ಅನಾಮಲಸ್ ಬಿಹೇವಿಯರ್ ಆಫ್ ನೈಟ್ರೋಜನ್ ರೀಸೆಂಟಲ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಫಸ್ಟ್ ಒನ್, nitrogen has the ability to form p-pi multiple bond with itself, and it can form with carbon and oxygen. Very simple, nitrogen forms p-pi bonding. Second one, due to presence of triple bond, bond energy of nitrogen is very high when compared to other molecules or other elements which are present in same group. And one more, nitrogen does not show pentavalency, but the other elements which are present in the same group, shows pentavalency but not nitrogen. So we know that nitrogen is present in 15 group.
ಸೊ ಬಿಲೋ ನೈಟ್ರೋಜನ್ ವಿ ಹ್ಯಾವ್ ಫಾಸ್ಫರಸ್. ನೈಟ್ರೋಜನ್ ಇದೆ, ನೈಟ್ರೋಜನ್ ಕೆಳಗಡೆ ಫಾಸ್ಫರಸ್ ಬರುತ್ತೆ. ನೈಟ್ರೋಜನ್ ಅನಾಮಲಸ್ ಪ್ರಾಪರ್ಟಿ ತೋರಿಸುತ್ತೆ. ವೈ ನೈಟ್ರೋಜನ್ ಶೋಸ್ ಅನಾಮಲಸ್ ಪ್ರಾಪರ್ಟೀಸ್? ಬಿಕಾಸ್ ಆಫ್ ದೀಸ್ ಕಂಡೀಷನ್. ಅದರಲ್ಲಿ ಅನಾಮಲಸ್ ಪ್ರಾಪರ್ಟಿ ಯಾವುದು? ನೈಟ್ರೋಜನ್ ಟು ನೈಟ್ರೋಜನ್ ಟ್ರಿಪಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ, ಬಟ್ ಫಾಸ್ಫರಸ್ ಆಗಲ್ಲ. ನೈಟ್ರೋಜನ್ ಟ್ರೈವ್ಯಾಲೆಂಟ್ ಮಾತ್ರ, ಬಟ್ ಫಾಸ್ಫರಸ್ ಪೆಂಟಾವ್ಯಾಲೆಂಟ್, ಇಟ್ ಕ್ಯಾನ್ ಫಾರ್ಮ್ PCl5. ಸೊ ನೈಟ್ರೋಜನ್ ಡ್ಯೂ ಟು ಫಾರ್ಮೇಷನ್ ಆಫ್ ಟ್ರಿಪಲ್ ಬಾಂಡ್ ಎನರ್ಜಿ ಜಾಸ್ತಿ ಇದೆ, ಬಟ್ ಫಾಸ್ಫರಸ್ ಅಲ್ಲಿ ಟ್ರಿಪಲ್ ಬಾಂಡ್ ಇಲ್ಲ, ಸೊ ಬಾಂಡ್ ಎನರ್ಜಿ ಲೆಸ್ ಇದೆ. ಸೊ ದೀಸ್ ಆರ್ ದ 3 ಇಂಪಾರ್ಟೆಂಟ್ ಅನಾಮಲಸ್ ಬಿಹೇವಿಯರ್ ಆಫ್ ನೈಟ್ರೋಜನ್. ಓಕೆ, ಸೊ ಇದು ರೀಸನ್ಸು, ಅದು ಪ್ರಾಪರ್ಟೀಸ್. ನೆಕ್ಸ್ಟ್ ಒನ್, ರೀಸೆಂಟ್ ಎಕ್ಸಾಮಲ್ಲಿ ಕೇಳಿದ್ರು, ರೈಟ್ ದ ಕೆಮಿಕಲ್ ಈಕ್ವೇಷನ್ಸ್ ಇನ್ವಾಲ್ವ್ಡ್ ಡ್ಯೂರಿಂಗ್ ದ ಮ್ಯಾನುಫ್ಯಾಕ್ಚರ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಬೈ ಕಾಂಟ್ಯಾಕ್ಟ್ ಪ್ರೊಸೆಸ್, mentioning the reaction conditions. So again here reaction conditions are must. Manufacture of sulfuric acid by contact process involves 4 steps. Preparation of sulfur dioxide. Second one, purification of gases. Next, oxidation of sulfur dioxide, absorption of sulfur trioxide, and last one is dilution. So ಇಲ್ಲಿ second step ಬರೆಯೋ necessity ಇಲ್ಲ. So you can write step A, step C, step D as well as step E. In step 1, S plus O2 sulfur combines with oxygen to form sulfur dioxide. Step 2, sulfur dioxide undergoes oxidation in presence of vanadium pentoxide to form sulfur trioxide. Step 3, sulfur trioxide combines with sulfuric acid to form oleum. Step 4, oleum is diluted to form sulfuric acid. ಈ 4 ರಿಯಾಕ್ಷನ್ಸ್ ಬರೀಬೇಕು, ಆಸ್ ವೆಲ್ ಆಸ್ their reaction conditions. In first one, sulfur dioxide is produced by burning sulfur in presence of air. So sulfur, when burnt excess of air, it is going to form sulfur dioxide. Step 2, the pure mixture of sulfur dioxide and oxygen is heated at a temperature of 300 degrees Celsius in presence of vanadium pentoxide as a catalyst at this condition to form sulfur trioxide. SO2 plus O2 in presence of V2O5, 720 Kelvin, 2 bar pressure ಅಲ್ಲಿ ಏನಾಗುತ್ತೆ, it forms sulfur trioxide. Step 3 ನಲ್ಲಿ ಏನಾಗುತ್ತೆ, sulfur trioxide gas is absorbed by concentrated H2SO4 to form oleum. SO3 plus H2SO4 gives H2S2O7. And one more, dilution. Oleum is diluted with calculated amount of water to get 96 to 98% of H2SO4. Step 1, S plus O2 gives SO2. Step 2, SO2 plus O2 gives SO3. Step 3, SO3 plus H2SO4 gives H2S2O7. And for last step, H2S2O7 plus H2O gives H2S2O4. Manufacture of sulfuric acid. Next, ಈ ಪಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ನೆಕ್ಸ್ಟ್ ನೀವು ಏನು ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ, ಸೊ ಕ್ವಶನ್ ನಂಬರ್ 22ನಲ್ಲಿ ಕಂಪ್ಲೀಟ್ ದ ಫಾಲೋಯಿಂಗ್ ಅಂತ ಯೂಶ್ವಲಿ ಕ್ವಶನ್ಸ್ ಕೇಳಿರ್ತಾರೆ. ಸೊ ಅದಕ್ಕೆ ನಾನು ಒಂದೆರಡು ಟಾಪಿಕ್ ಹೇಳ್ತೀನಿ, ಆ ಟಾಪಿಕಲ್ಲಿ ಹಾರ್ಡ್ಲಿ ನಿಮಗೆ 4 to 5 ಡಿಫ್ರೆಂಟ್ ರಿಯಾಕ್ಷನ್ಸ್ ಬರುತ್ತೆ. ಸೊ ಅದನ್ನು ಜಸ್ಟ್ ಚೆಕ್ ಮಾಡಿ. ಒಂದು, ಇಂಟರ್ ಹ್ಯಾಲೋಜನ್ ಕಾಂಪೌಂಡ್ಸ್ ಅನ್ನೋ ಒಂದು ಟಾಪಿಕ್ ಇದೆ. ಇಂಟರ್ ಹ್ಯಾಲೋಜನ್ ಕಾಂಪೌಂಡ್ಸ್. ಇಂಟರ್ ಹ್ಯಾಲೋಜನ್ ಕಾಂಪೌಂಡ್ಸಲ್ಲಿ ಪ್ರಿಪ್ರೇಷನ್ ಅಂತ ಹೆಡ್ಡಿಂಗ್ ಇದೆ NCERTನಲ್ಲಿ. ಆ ಪ್ರಿಪ್ರೇಷನಲ್ಲಿ ಒಂದು 5 ರಿಯಾಕ್ಷನ್ಸ್ ಇದೆ. ಆ 5 ರಿಯಾಕ್ಷನ್ಸ್ ನೋಡ್ಕೊಳ್ಳಿ. ಆ 5 ರಿಯಾಕ್ಷನ್ಸಲ್ಲಿ ಯಾವುದಾದ್ರೂ ಒಂದನ್ನು ಎಕ್ಸಾಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಸಿಂಪಲ್ಲಾಗಿ ಆನ್ಸರ್ ಮಾಡ್ಬೋದು. ಹೇಗೆ ಆನ್ಸರ್ ಮಾಡ್ಬೋದು? ದೇ ವಿಲ್ ಗಿವ್ ಲೈಕ್ Cl2 plus F2 gives ಡ್ಯಾಶ್ ಅಂತ ಕೊಡ್ತಾರೆ. ಜಸ್ಟ್ ಅನಲೈಸ್ ಮಾಡಿ, ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಗೊತ್ತಾಗತ್ತೆ. Cl2 plus F2 will always give 2ClF. Same way, let me take 1 Cl2 plus, out of 1, I am going to take 3F2. Cl2 and 3F2 will give dash. So ಇಲ್ಲಿ 1 molecule of Cl2, 1 molecule of F2 ತಗೊಂಡಿದ್ದೆ. So I end up with 2 molecules of ClF. But here we have taken 1 molecule of Cl2 and 3 molecule of F2. ಬ್ಯಾಲೆನ್ಸ್ ಮಾಡಬೇಕು.
ಸೊ ಜಸ್ಟ್ ಏನು ಬರೀತೀನಿ, ವಿ ಕ್ಯಾನ್ ಟೇಕ್ ದಿಸ್ ಒನ್ ಆ್ಯಸ್ Cl2 ಪ್ಲಸ್ 3F2 ಇದೆ. ಸೊ ClF3 ಟ್ವೈಸ್ 2ClF3. ಅಗೇನ್ ಯು ಕ್ಯಾನ್ ಚೆಕ್ ರಿಯಾಕ್ಷನ್ ಬ್ಯಾಲೆನ್ಸ್ ಆಗಿರುತ್ತೆ. ಓಕೆ, ಸೇಮ್ ಟೈಪ್ ಡಿಫ್ರೆಂಟ್ ಎಕ್ಸಾಂಪಲ್. ಇನ್ಸ್ಟೆಡ್ ಆಫ್ Cl2F2 ಬೇರೆ ತಗೋಬೋದು. ಲೈಕ್ ಯು ಕ್ಯಾನ್ ಟೇಕ್ ಲೈಕ್ Br2 ಪ್ಲಸ್ 3F2 ಕೊಟ್ಟಿರ್ತಾನೆ. ಅಗೇನ್ ಏನು ಬರೀತೀರಾ, ಸಿಂಪಲ್, ವಿ ಕ್ಯಾನ್ ರೈಟ್ ಇಟ್ ಆಸ್ 2BrF3. ಸೊ ಇನ್ಸ್ಟೆಡ್ ಆಫ್ Cl2F2 ದೇ ಗಿವ್ ಡಿಫ್ರೆಂಟ್ ಒನ್. ಸೊ ಅಗೇನ್ I2 ಪ್ಲಸ್ Cl2 ಕೊಟ್ಟಿರ್ತಾರೆ. I2 ಪ್ಲಸ್ Cl2 ಕೊಟ್ಟಾಗ ಅಗೇನ್ ನೀವು ಬರೀಬೋದು 2ICl ಅಂತ. ಸೊ ಈ ಥರದ್ದು ರಿಯಾಕ್ಷನ್ಸ್ ಇರುತ್ತೆ. ಸೊ ಇಂಟಸ್ಟ್ ಹ್ಯಾಲೋಜನ್ ಕಾಂಪೌಂಡ್ಸಲ್ಲಿ ಪ್ರಿಪ್ರೇಷನ್ಸಲ್ಲಿ ಚೆಕ್ ಮಾಡಿ. ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಟಾಪಿಕ್ಕು. ಓಕೆ, ಒನ್ ಸೆಕೆಂಡ್. ಗ್ರೂಪ್ 18 ಓಕೆ, ಸೊ ಗ್ರೂಪ್ 18 ನೋಬಲ್ ಗ್ಯಾಸಸ್ ಏನಿದೆ, ನೋಬಲ್ ಗ್ಯಾಸಸ್ಸಲ್ಲಿ ಕ್ಸೆನಾನ್ ಫ್ಲೂರಿನ್ ಕಾಂಪೌಂಡ್ಸ್, ಕ್ಸೆನಾನ್ ಫ್ಲೂರಿನ್ ಕಾಂಪೌಂಡ್ಸ್. ಸೊ ಕ್ಸೆನಾನ್ ಫ್ಲೂರಿನ್ ಕಾಂಪೌಂಡ್ಸ್ ಅನ್ನೋ ಹೆಡ್ಡಿಂಗ್ ಅಂಡರಲ್ಲಿ NCERTನಲ್ಲಿ ಅಗೇನ್ ಯು ವಿಲ್ ಫೈಂಡ್ 5 to 6 ಡಿಫ್ರೆಂಟ್ ರಿಯಾಕ್ಷನ್ಸ್. ಸೊ ಕ್ಸೆನಾನ್ ಫ್ಲೂರಿನ್ ಮತ್ತು ಕ್ಸೆನಾನ್ ಆಕ್ಸಿಜನ್ ಕಾಂಪೌಂಡ್ಸ್ ಇದೆ. ಕ್ಸೆನಾನ್ ಆಕ್ಸಿಜನ್ ಕಾಂಪೌಂಡ್ಸ್. ಅಗೇನ್ ಈ ಕಂಡೀಷನ್ಸಲ್ಲೂ ಒಂದು 5 to 6 ರಿಯಾಕ್ಷನ್ಸ್ ಬರುತ್ತೆ. ಔಟ್ ಆಫ್ 5 to 6 ನೀವು 1 or 2 ಎಕ್ಸ್ಪೆಕ್ಟ್ ಮಾಡ್ಬೋದು. ಅಗೇನ್ ಸಿಂಪಲ್ ಕಂಡೀಷನ್ ಹೇಗಿರುತ್ತೆ, ನೀವು ಜಸ್ಟ್ ಚೆಕ್ ಮಾಡಿ. ವೇ ಆಫ್ ರೈಟಿಂಗ್ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಸಾಕು. ದೇರ್ ಈಸ್ ನೋ ನೀಡ್ ಟು ಸ್ಟಡಿ ಫಾರ್ ದಿಸ್ ಅಷ್ಟೇ. Xe ಪ್ಲಸ್ F2 ಕೊಟ್ಟಿದ್ದೀನಿ. ಸೊ Xe ವೆನ್ ಕಂಬೈನ್ಡ್ ವಿತ್ F2 ಇಟ್ ಕ್ಯಾನ್ ಫಾರ್ಮ್ ವಾಟ್, ಹಾರ್ಡ್ಲಿ ಅಂದರೆ ನಿಮಗೆ ಜಸ್ಟ್ ಯೋಚನೆ ಮಾಡಿ XeF2ನೇ ಬರುತ್ತೆ. ಸೊ ಇನ್ಸ್ಟೆಡ್ ಆಫ್ F2 ಇಫ್ ಐ ಟೇಕ್ xenon ಪ್ಲಸ್ 2F2 ಕೊಟ್ಟಿರ್ತೀನಿ. ವಿ ನೋ ದಟ್ Xe ಪ್ಲಸ್ 2F2 ಕೊಟ್ಟಾಗ ಅಗೇನ್ ಸಿಂಪಲ್ ಆಗಿ ನೀವು ಗೆಸ್ ಮಾಡ್ಬೋದು, ಇಟ್ ಈಸ್ XeF4. ಸಿಂಪಲ್ ರಿಯಾಕ್ಷನ್ಸ್. ಸೊ ಯೂಶಲಿ ಎಲ್ಲಿ ಚೇಂಜಸ್ ಬರುತ್ತೆ ನಿಮಗೆ. ಸೊ ಐ ಆಮ್ ಗೋಯಿಂಗ್ ಟು ಗಿವ್ ಲೈಕ್ XeF6 when combined with 4H2O. XeF6 when combined with 4H2O, they will give like dash plus 4HF ಅಂತ ಮೆನ್ಷನ್ ಮಾಡಿರ್ತಾರೆ. ಹೀಗೆ ರಿಯಾಕ್ಷನ್ ಇರುತ್ತೆ. ಸೊ ನಾನು ಸೇಮ್ ರಿಯಾಕ್ಷನ್ ತೊಗೊತೀನಿ ಇನ್ನೊಂದು, XeF6 plus 2H2O. So reaction is like XeF6 plus 2H2O gives dash plus 4HF. Sorry, this is 2HF, this is 4HF. So ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಕ್ವಶನ್ ಮಾರ್ಕ್ ಇರೋದನ್ನು ಐಡೆಂಟಿಫೈ ಮಾಡಬೇಕು. ಫಾರ್ 1 mark ಕಂಪ್ಲೀಟ್ ದ ಫಾಲೋಯಿಂಗ್. ಜಸ್ಟ್ ನೀವೇನು ಮಾಡಿ, ರಿಯಾಕ್ಟೆಂಟ್ ಸೈಡಲ್ಲಿ ಪ್ರಾಡಕ್ಟ್ ಸೈಡಲ್ಲಿ ಬ್ಯಾಲೆನ್ಸ್ ಆಗಿದೆಯಾ, ನಂಬರ್ ಆಫ್ ಆಟಮ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ರಿಯಾಕ್ಟೆಂಟ್ ಸೈಡ್ ಆಸ್ ವೆಲ್ ಆಸ್ ಪ್ರಾಡಕ್ಟ್ ಸೈಡ್, ವೆದರ್ ದೇ ಆರ್ ಬ್ಯಾಲೆನ್ಸ್ಡ್ ಆರ್ ನಾಟ್ ಅನ್ನೋ ಚೆಕ್ ಮಾಡಿ. ಒನ್ xenon ರಿಯಾಕ್ಟೆಂಟ್ ಇದಿಲ್ಲದೆ ಪ್ರಾಡಕ್ಟಲ್ಲಿ xenon ಇಲ್ಲ, ದೇರ್ ಫೋರ್ ಐ ಆಮ್ ಗೋಯಿಂಗ್ ಟು ರೈಟ್ xenon. ಓಕೆ, ನೆಕ್ಸ್ಟ್. ಸೊ 6 ಫ್ಲೂರಿನ್ ಇತ್ತು. 6 ಫ್ಲೂರಿನಲ್ಲಿ 2 ಫ್ಲೂರಿನ್ ಆಲ್ರೆಡಿ ಹೋಗಿದೆ. ರಿಮೈನಿಂಗ್ ನಂಬರ್ ಆಫ್ ಫ್ಲೂರಿನ್ ಬಂದು 4. ಕ್ಲಿಯರ್? ಐ ಹೋಪ್ ಯು ಆರ್ ಗೆಟಿಂಗ್. 1 second. ಇಲ್ಲಿ 4 ಇಲ್ಲ, ಜಸ್ಟ್ H2. ಸೊ xenon ಒಂದು ರಿಯಾಕ್ಟೆಂಟಲ್ಲಿತ್ತು, ಪ್ರಾಡಕ್ಟಲ್ಲಿಲ್ಲ. ಸೊ ನಾನು xenon ಬರ್ಕೊಂಡಿದ್ದೀನಿ. 6 ಫ್ಲೂರಿನಲ್ಲಿ 2 ಫ್ಲೂರಿನ್ ಇಲ್ಲಿತ್ತು. ಸೊ ರಿಮೈನಿಂಗ್ 4 ಇದೆ. ಇಲ್ಲಿ 2 ಹೈಡ್ರೋಜನ್ ಇದೆ, 2 ಹೈಡ್ರೋಜನ್ ಇದೆ, 1 ಆಕ್ಸಿಜನ್ ಬೇಕು. ಸೊ ಐ ಆಮ್ ಗೋಯಿಂಗ್ ಟು ರೈಟ್ ಆಕ್ಸಿಜನ್. ದೇರ್ ಫೋರ್ ಇಟ್ ಈಸ್ ನಥಿಂಗ್ ಬಟ್ XeOF4 ಆ್ಯಂಡ್ ದಿಸ್ ಈಸ್ ದ ಕಾಂಪೌಂಡ್. ಕಂಪ್ಲೀಟ್ ದ ಫಾಲೋಯಿಂಗ್ ಅಂತ ಯಾವುದಾದ್ರೂ ರಿಯಾಕ್ಷನ್ ಕೊಟ್ಟರೆ ಜಸ್ಟ್ ಚೆಕ್ ಮಾಡಿ. ಈ ಥರ ಸ್ವಲ್ಪ ಸೆನ್ಸ್ ಯೂಸ್ ಮಾಡಿದ್ರೆ ನೀವು ಬರಿಬೋದು. ಆ್ಯಂಡ್ ಸೆಕೆಂಡ್ ಒನ್ ನೋಡಿ, ಒಂದು xenon ಇದೆ, ಪ್ರಾಡಕ್ಟಲ್ಲೆಲ್ಲೂ xenon ಇಲ್ಲ. ಸೊ xenon ತೊಗೊತೀನಿ. 6 ಫ್ಲೂರಿನ್ ಇದೆ, ಬಟ್ 4 ಫ್ಲೂರಿನ್ ಆಲ್ರೆಡಿ ಹೋಗಿದೆ. ಸೊ ರಿಮೈನಿಂಗ್ ಎಷ್ಟು ಫ್ಲೂರಿನ್ ಇರುತ್ತೆ,
2 ಫ್ಲೂರಿನ್ ಇರುತ್ತೆ. ಸೊ ಜಸ್ಟ್ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ 2 2s of 4 ಹೈಡ್ರೋಜನ್ ಇದೆ. 2 ಆಕ್ಸಿಜನ್ ಇರಬೇಕು. ಇಲ್ಲೆಲ್ಲೂ 2 ಆಕ್ಸಿಜನ್ ಇಲ್ಲ. therefore I am going to write 2 oxygen. Therefore exact compound is XeO2F2 and this is the exact compound. This is how we are going to write incomplete answer reactions ಗೆ ಕಂಪ್ಲೀಟ್ ಮಾಡೋದು. ಈ ಥರ ಸ್ವಲ್ಪ ನೀವು ಯೂಸ್ ಮಾಡಿದ್ರು ಬರಿಬೋದು. ಓಕೆ, ಸೇಮ್ ವೇ ಯು ಕ್ಯಾನ್ ಟೇಕ್ ಮೆನಿ ಎಕ್ಸಾಂಪಲ್ಸ್. ಸೊ ಇಂಟರ್ ಹ್ಯಾಲೋಜನ್ ಕಾಂಪೌಂಡ್ಸಲ್ಲಿ ಪ್ರಿಪ್ರೇಷನ್ಸ್ ಮತ್ತು ಗ್ರೂಪ್ 18ನಲ್ಲಿ xenon ಫ್ಲೋರಿನ್ ಕಾಂಪೌಂಡ್ಸ್ ಮತ್ತು xenon ಆಕ್ಸನ್ ಕಾಂಪೌಂಡ್ಸ್ ರಿಯಾಕ್ಷನ್ಸ್ ನೋಡಿ. ಈ ರಿಯಾಕ್ಷನ್ಸಲ್ಲಿ ಯಾವುದಾದ್ರೂ 3 ರಿಯಾಕ್ಷನ್ಸ್ನ ನೀವು ಎಕ್ಸಾಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ರಿಯಾಕ್ಷನ್ ಬರೆಯೋದು ತುಂಬ ಈಸಿ. ಜಸ್ಟ್ ರಿಯಾಕ್ಷನ್ RHS ಮತ್ತು LHS, ನಥಿಂಗ್ ಬಟ್ ರಿಯಾಕ್ಟೆಂಟ್ ಸೈಡ್ ಪ್ರಾಡಕ್ಟ್ ಸೈಡ್ ಬ್ಯಾಲೆನ್ಸಿಂಗ್ ನೋಡಿ. ನಂಬರ್ ಆಫ್ ಆಟಮ್ಸ್ ಬ್ಯಾಲೆನ್ಸ್ ಮಾಡಿದ್ರೆ ಮುಗೀತು, ಯು ವಿಲ್ ಗೆಟ್ ದ ಎಕ್ಸಾಕ್ಟ್ ಆನ್ಸರ್. ಸೊ ಈ ಸೆಷನಲ್ಲಿ ಪಿ ಬ್ಲಾಕಲ್ಲಿ ಏನು ಡಿಸ್ಕಸ್ ಮಾಡಿದೆ? ಸೊ ಪಿ ಬ್ಲಾಕಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಫ್ರಮ್ ಮ್ಯಾನುಫ್ಯಾಕ್ಚರ್ ಆಫ್ HNO3 ಥ್ರೂ ಓಸ್ಟ್ವಾಲ್ಡ್ಸ್ ಪ್ರೊಸೆಸ್. 3 ಸ್ಟೆಪ್ಸ್ ಇದೆ. ಬ್ಯಾಲೆನ್ಸ್ಡ್ ರಿಯಾಕ್ಷನ್ ಮಸ್ಟ್ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಸೊ NH3 plus O2 gives NO, NO plus O2 gives NO2, NO2 plus H2O gives HNO3. Second one, manufacture of ammonia by Haber's process. N2 plus 3H2 gives 2NH3, but reaction conditions must ಮತ್ತು ಫ್ಲೋ ಚಾರ್ಟ್ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಒನ್, ಪ್ರಿಪ್ರೇಷನ್ ಆಫ್ ಓಝೋನ್. 3 anomalous behavior of either nitrogen or oxygen or fluorine. Same condition, small size, high electronegativity and high ionization enthalpy. 3 anomalous behavior of nitrogen. And one more, manufacture of sulfuric acid by contact process. And next one, simple reactions. So ಈ ಪಿ ಬ್ಲಾಕಲ್ಲಿ ಔಟ್ ಆಫ್ 2 HNO3 ಮತ್ತು ಅಮೋನಿಯಿಂದ 1 ಮ್ಯಾನುಫ್ಯಾಕ್ಚರ್ ಕಂಪಲ್ಸರಿ ಬರುತ್ತೆ ಫಾರ್ 3 ಮಾರ್ಕ್. ಇಷ್ಟು ರಿಯಾಕ್ಷನ್ಸ್ ನೀವು ನೋಡಿದ್ರೆ ಐ ಆಮ್ ಶೋರ್ ಯು ವಿಲ್ ಗೆಟ್ ಮಿನಿಮಮ್ 2 or 3. ಸೊ ಅಗೇನ್ ಅಲ್ಲಿಗೆ ನೀವು 5 to 6 ಸ್ಕೋರ್ ಮಾಡ್ಬೋದು. ಸೊ ಅನಾಮಲಸ್ ಬಿಹೇವಿಯರ್ ಆಫ್ ಆಕ್ಸಿಜನ್, ಅನಾಮಲಸ್ ಬಿಹೇವಿಯರ್ ಆಫ್ ಫ್ಲೂರಿನ್ ಮತ್ತು ಮ್ಯಾನುಫ್ಯಾಕ್ಚರ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್, ಪ್ರಿಪ್ರೇಷನ್ ಆಫ್ ಪ್ರಿಪ್ರೇಷನ್ ಆಫ್ ಓಝೋನ್. ಇದೊಂದೆರಡು ಕಾನ್ಸೆಪ್ಟ್ ನೋಡಿಕೊಂಡ್ರೆ ಔಟ್ ಆಫ್ 9 ಅಂದರೆ 3 ಮಾರ್ಕಿನ 3 ಕ್ವಶನ್ಸಲ್ಲಿ ಅಟ್ಲೀಸ್ಟ್ ನೀವು 2 ಕ್ವಶನ್ಸ್ನ ಕಂಪ್ಲೀಟಾಗಿ ಅಟೆಂಡ್ ಮಾಡ್ಬೋದು. ಸೊ ದಟ್ ಯು ಕ್ಯಾನ್ ಸ್ಕೋರ್ 6. ಕ್ಲಿಯರ್? ತುಂಬ ಈಸಿ ಇದೆ, ಡಿಫಿಕಲ್ಟ್ ಅಥವಾ ಟಫ್ ಅನ್ಕೋಬೇಡಿ. ನೀಟಾಗಿ ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ಅಟೆಂಡ್ ಮಾಡ್ತೀರಾ. ಸೊ ಗೈಸ್, ದಿಸ್ ಈಸ್ ಅಬೌಟ್ ಪಿ ಬ್ಲಾಕ್ ಎಲಿಮೆಂಟ್ಸ್. ಇಷ್ಟು ಓದಿ ಎಕ್ಸಾಮಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಸೆಷನಲ್ಲಿ ಇನ್ನೊಂದು ಚಾಪ್ಟರ್ ಡಿಸ್ಕಸ್ ಮಾಡುವ. ಸೊ ಅಲ್ಲಿವರೆಗೂ ಟೈಮ್ ವೇಸ್ಟ್ ಮಾಡ್ದೇ ಓದ್ತಾ ಇರಿ.